tan of half cos inverse of 2 by root 5. ಇದು ಹೋದ ವರ್ಷದ ಪ್ರಾಬ್ಲಮ್ है. Sin inverse x plus cos inverse of y equal to 2 pi by 3, then 2 pi by 5, then find the value of cos inverse x plus sin inverse of y is what? Last, since from 4 years, same questions inದೇ ಥರ ಈಸಿ ಇರ್ತವೆ ಅಂತ ಹೇಳ್ತಾ ಇರೋದು. ಬಟ್ ದ ಪಾಯಿಂಟ್ ಈಸ್ ಹೌ ಮೆನಿ ಸೆಕೆಂಡ್ಸ್ ಯು ಆರ್ ಟೇಕಿಂಗ್ ಟು ಕಂಪ್ಲೀಟ್ ದ ಪ್ರಾಬ್ಲಮ್, ಅದು ಒಂದೇ ಇಲ್ಲಿ ಬರೋದು. ಏನು ಮಾಡ್ತೀರಾ? ಚೆನ್ನೂ ಬೆಟ್ಟಕ್ಕೆ ಬರೋ, ಹಾಂ ಇಲ್ಲಿ ಕೆಳಗೆ ಆಫೀಸ್ದಾಗಾರೆ ಹೋಗಿ ಜಸ್ಟ್ ಇಲ್ಲ ಏನು ಮಾಡಿ ಹೇಳೋಣ. ಆ ಬೇರೆ ಕ್ಲಾಸ್ನಾರು ತೊಗೊಂಬಲ್ಲ, ಎದ್ರೇನು ಕ್ಲಾಸ್ ಏನು ಮಾಡ್ಬೋದು ಹೇಳ್ರಿ? ಇಲ್ಲಿ ನಾನು ಸಿಂಪಲ್ ವರ್ಕ್ ಮಾಡೋದು ಏನಂದ್ರೆ ಇಲ್ಲಿ ಈಗ ರೂಟ್ 5 ಮೈನಸ್ 2 ಡಿವೈಡೆಡ್ ಬೈ ರೂಟ್ 5 ಪ್ಲಸ್ 2 ಮಾಡಿಬಿಡ್ತೀನಿ. ಇದು ಗೊತ್ತಿರ್ಬೇಕು ನಿಮಗೆ. ಇಲ್ಲ ರೆಗ್ಯುಲರ್ ವರ್ಕ್ ಹೆಂಗೆ ಮಾಡ್ತೀರಾ? ಈಗ ಟೇಕ್ ಇಟ್ ಆಸ್ ಅ ಥೀಟಾ, then it becomes what? Tan theta by 2. What is the tan theta by 2 formula? Root of 1 minus cos by 1 plus cos. You put the value of cos. But ಇದು ಬಹಳ ಸಿಂಪಲ್, ಇದು ಗೊತ್ತಿರಬೇಕು ನಮಗೆ. ಇದೇ ಶಾರ್ಟ್ ಕಟ್ಸ್ ನಾವು ಇಲ್ಲಿ ಕಲಿತಾ ಇರೋದು ಸರ್. Then what is our final answer of this problem? Root 5 minus 2 divided by ಏನು ಮಾಡ್ಬೇಕು ನೆಕ್ಸ್ಟ್? ಇಲ್ಲಿ ರೂಟ್ ತೆಗಿಬೇಕು, ರ್ಯಾಷನಲೈಸ್ ಮಾಡ್ತೀವಿ ನಾವು. ರೂಟ್ 5 minus 2 divided by root 5 minus 2. So a minus b into a minus b whole square becomes root 5 minus 2, and root 5 plus 2, a plus b into a minus b, a square minus b square, 5 minus 4 becomes what now? 1. The result is what now? root 5 minus 2. ಅಂದರೆ ನಮಗೇನು ಗೊತ್ತಿರಬೇಕು ಸದ್ದ ನೋಡ್ರಿ, ಸೈನ್ ಆಫ್ ಹಾಫ್ ಕಾಸ್ ಇನ್ವರ್ಸ್ ಆಫ್ ಎ ಬೈ ಬಿ, ಕಾಸ್ ಆಫ್ ಹಾಫ್ ಕಾಸ್ ಇನ್ವರ್ಸ್ ಆಫ್ ಎ ಬೈ ಬಿ ವ್ಯಾಲ್ಯೂ, tan of half tan cos inverse of a by b. ಮೂರು ಸೈನ್ ಆಗೋದು, ಕಾಸ್ ಆಗೋದು, ಟ್ಯಾನ್ ಆಗೋದು. then the answer for this is equals to root of. Here it is a b minus a divided by 2b, b plus a divided by 2b, it is a b minus a divided by b plus a. ನೀವು ರೆಗ್ಯುಲರ್ ವರ್ಕ್ ಮಾಡಿದ್ರು ಸಾಲ್ವ್ ಆಗುತ್ತೆ, ಹಿಂಗೆ ಮಾಡಿದ್ರು ಸಾಲ್ವ್ ಆಗುತ್ತೆ. ಬಟ್ ಇಲ್ಲಿ ಮೋರ್ ದೆನ್ 1 minute ಆಗುತ್ತೆ. ವಿತ್ ಇನ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಕಂಪ್ಲೀಟ್ ದಿಸ್ ಪ್ರಾಬ್ಲಮ್ ಲೈಕ್ ದಿಸ್. ಇದೊಂದು ಹೋದ ವರ್ಷದ ಇದು ಕ್ವಶನ್. ಲಾಸ್ಟ್ ಇಯರ್ ದೇ ಆಸ್ಕ್ಡ್ 2. ಅದು ಹಿಂದಿನ ವರ್ಷ 2017 ದೇ ಆಸ್ಕ್ಡ್ 3 ಪ್ರಾಬ್ಲಮ್ಸ್ ಫ್ರಮ್ ದ ಸೇಮ್ ಟಾಪಿಕ್. ಲಾಸ್ಟ್ ಇಯರ್ ಬರೀ 2 ಕೇಳ್ಯಾರ. 2, 3 ಮಿನಿಮಮ್ 3 ಇರುತ್ತವೆ, ಬಟ್ ಲಾಸ್ಟ್ ಟೈಮ್ 2 ಕೇಳಿದವು. ನಮ್ಮ ಸೆಕೆಂಡ್ ಯಾವುದೇ ಟಾಪಿಕ್ ನೀವು ತಗೋರಿ 47 ಕ್ವಶನ್ ಮಾಡಬೇಕಾಗಿದೆ ಅವರಿಗೆ. ಫ್ರಮ್ ಈಚ್ ಟಾಪಿಕ್ ದರ್ ಆಸ್ಕಿಂಗ್ 2, 3 ಕೇಳಲೇಬೇಕು, ಕೇಳಾತಾರೆ. ಇದು ಹೆಂಗೆ ಮಾಡ್ತೀರಾ ನೋಡ್ರಿ, ಅವನು ಸೈನ್ ಇನ್ವರ್ಸ್ ಎಕ್ಸ್ ಕಾಸ್ ಇನ್ವರ್ಸ್ ಆಫ್ ವೈ ಕೇಳೋಣ. ಈ ನಮಗೇನು ಬೇಕೀಗ? ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಸೈನ್ ಇನ್ವರ್ಸ್ ಆಫ್ ವೈ ಇಸ್ ವಾಟ್ ಅಂತ ಅವ್ರು ಕೇಳಿದ್ರು. ಏನು ಮಾಡ್ತೀರಿ ಹೇಳ್ರಿ? ಈಗ ಇದರೊಂದು ಫಾರ್ಮುಲಾ ಬರೀ ನಾನು. ವಾಟ್ ಇಸ್ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಈಕ್ವಲ್ಸ್ ಟು ಪೈ ಬೈ 2 ಮೈನಸ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್. ದಟ್ ಫಾರ್ಮುಲಾ ಏನು? So cos inverse of y is equals to what here? Pi by 2 minus sin inverse of y equals to what now? 2 pi by 5. Pi by 2 plus pi by 2 becomes what now? Pi minus adalli shift ಮಾಡೋಣ equals to cos inverse x plus sin inverse of y. ಇವೆರಡು ಅಲ್ಲಿ ಶಿಫ್ಟ್ ಮಾಡ್ರಿ, ಅದನ್ನ ಶಿಫ್ಟ್ ಮಾಡಿಬಿಡ್ರಿ. Then the result becomes what now? 3 pi by 5. Option is there as a 3 pi by 5. There is the right answer here. ಅಂದರೆ ನಮಗಿಲ್ಲಿ ಏನು ಪಾಯಿಂಟ್ ಗೊತ್ತಿರಬೇಕಂದ್ರೆ, sin inverse of x equal to theta, then what is the cos inverse of x equal? If a sin inverse of x plus cos inverse of y is equal to theta, then what is the value of cos inverse of x plus cos inverse of y plus sin inverse of x equal to what? This becomes what now? Pi minus theta. This becomes what now? Pi by 2 minus theta. ಇದನ್ನು ಸೈನ್ ವರ್ಸ್ ಆಫ್ ಮಾಡಿಕೊಡ್ರಿ. ಇವೆರಡು ಕಾಸ್ ಹೆಂಗಾರೆ ಮಾಡ್ತೀವಿ, ಎರಡು ರಿಲೇಷನ್ ಮಾತ್ರ ಅಲ್ಲಿಗೆ ಬಂದು ಸೆಟ್ ಆಗುತ್ತೆ. ಇಫ್ ಸೈನ್ ವರ್ಸ್ ಆಫ್ ಎಕ್ಸ್ ವ್ಯಾಲ್ಯೂ ಇಸ್ ಥೀಟಾ, ದೆನ್ ವಾಟ್ ಇಸ್ ದ ಕಾಸ್ ಇನ್ವರ್ಸ್ ವ್ಯಾಲ್ಯೂ? ಪೈ ಬೈ 2 ಮೈನಸ್ ಥೀಟಾ. ಸೈನ್ ವರ್ಸ್ ಎಕ್ಸ್ ಪ್ಲಸ್ ಇನ್ವರ್ಸ್ ಆಫ್ ವೈ ಇಸ್ ಥೀಟಾ, ಎನಿ ಒನ್ ಆಂಗಲ್, ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ವೈ ಈಕ್ವಲ್ ಯು ಶುಡ್ ಸಬ್ಸ್ಟ್ರಾಕ್ಟ್ ಇನ್ 180 ಡಿಗ್ರಿ ಪೈ ಮೈನಸ್ ಥೀಟಾ. ಇಲ್ಲೂ ಅದೇ ಕೆಲಸ ಮಾಡಿ.
ಅದೇ ಕನ್ಸೆಪ್ಟಿಂದನೇ ಲೆಕ್ಕ ಸಾಲ್ವ್ ಆಗಿರ್ತವೆ. ಕರೆಕ್ಟಾ? ಸೊ ಅದಕ್ಕೆ ನಾನು ಫಸ್ಟು ಎಲ್ಲ ಸ್ಟ್ಯಾಂಡರ್ಡ್ ರಿಸಲ್ಟ್ಸ್ ಬರೆಸ್ಬಿಡ್ತೀನಿ ಸರ್, ಇನ್ನೊಂದ್ಸಲ ರಿವೈಸ್ ಆಗುತ್ತೆ, ದೆನ್ ವಿಲ್ ಸ್ಟಾರ್ಟ್ ದ ಪ್ರಾಬ್ಲಮ್ಸ್. ನೀವು ಮೂರರ ಬರ್ಕೋರಿ ಸದ್ಯಲ್ಲಿ. So don't depend on any problem, depend on the concept or a formula. ನಾವು ಅದರ ಮೇಲೆ ಬೇಕಾದಷ್ಟು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬಹುದು, ವಿಚಾರ ಮಾಡಿ. Sin inverse x plus sin inverse of y equals to pi by 2. What is the result we can write? ನೆನಪದ ಯಾರಿಗಾರೆ? The result for this is x square plus y square is 1. x square plus y square 1 ಆಗುತ್ತೆ. ಇದು ಬರೀದು ಒಂದೇ ಅಲ್ಲ, if it is cos inverse of x plus cos inverse of y equal to pi by 2 ಬಂದರೆ, second result sin inverse of x plus sin inverse of y plus sin inverse of z equal to pi by 2 ಬಂದರೆ, what the result we can write here? x square plus y square z square 2x yz equal to 1. ಅಥವಾ or ಮತ್ತೇನು ಬರಬೇಕು ಇಲ್ಲಿಗ? cos inverse x plus cos inverse of y plus cos inverse of z equal to pi. If pi happens with the sign, what is the result? Sin inverse of y plus sin inverse of z equal to pi. ಏನಾಗುತ್ತೆ ಅನ್ಸರಿ? x into root of 1 minus x square, y into root 1 minus y square, z into root 1 minus z square equals to 2x y z is going to be the result. ಇಲ್ಲಿ ನೋಡ್ರಿ, ಇದು ಒಂದು ಕ್ವಶನ್ ಒಂದು ವರ್ಷ ಕೇಳಿದ್ದದು, ಏನಿದೆ ಮಾಡ್ತೀರಾ, ಈಸಿ ಇದೆ. ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ವೈ ಪ್ಲಸ್ ಕಾಸ್ ಇನ್ವರ್ಸ್ ಆಫ್ ಝಡ್ ಈಕ್ವಲ್ ಟು 3 pi. ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ ಪ್ಲಸ್ ವೈ ಝಡ್ ಪ್ಲಸ್ ಝಡ್ ಎಕ್ಸ್ ಈಕ್ವಲ್ ಟು, ಪ್ರಾಬ್ಲಮ್ ಇದು 3 ಹೆಂಗಾಗ 3 ಅದು 3 pi ಅದ. 3 pi ಐ ಕ್ಯಾನ್ ರೈಟ್ ಆಸ್ ಅ pi plus pi. LHS equal to this RHS value, therefore x equal to cos pi and cos pi value is what now? -1. ಅಂದ್ರೆ ಎಷ್ಟು ಏನಾಗುತ್ತೆ ಇದು? -1 plus -1 plus -1. The answer becomes what now? 3. Similarly, cos inverse of root p, then plus cos inverse of root 1 minus p plus cos inverse of root 1 minus q is equal to 3 pi by 4. Then what is the q value? ನೋಡ್ರಿ, ವಿಚಾರ ಮಾಡ್ರಿ ಏನಾಗತ್ತೆ. ಮತ್ತೆ ನನಗೆ q ಬೇಕಾಗ್ಯದಲ್ಲ, ಸೊ ಐ ಟೇಕ್ ಓನ್ಲಿ this equal to what? 3 terms are there, 3 pi by 4s are there. Therefore I write here cos inverse of root 1 minus q equals to what? Pi by 4. Then what is the root 1 minus q equal to 1 by root 2 cos pi by 4. Therefore 1 minus q is equals to 1 divided by 2. Therefore q is equals to 1 by 2. Next standard result, if I want to write here, it is tan inverse x plus tan inverse of y is equal to pi by 4. What is the answer? Tan inverse of x plus tan inverse of y equals to pi by 2. What is the answer? ಎರಡೂ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ಗಳಿವೆ, ಆನ್ಸರ್ಸ್ ಏನಾಗುತ್ತೆ?
The answer here is x plus y plus xy is 1. What about here? ಬಹಳ ಸರಳ ಅದ ರೀ. ಈಗ ನಾ ಏನು ಮಾಡ್ತೀನಿ ಗೊತ್ತಾನ, ಪೈ ಬೈ ಟು ಅದ ಇಲ್ಲಿ, ಪೈ ಬೈ ಟು ಅದೇ. ಪೈ ಬೈ ಟು ಇದ್ದಾಗ ಒಂದು ಫಾರ್ಮುಲಾ ಅದ, ಏನದ? tan inverse x plus cot inverse of same thing is always pi by 2. ಅದನ್ನ ಏನು ಮಾಡ್ಕೊತೀರಿ, cot inverse of 1 by y ಬರೀತೀರಿ, ಬರಿಬೋದು, ನೋ ಪ್ರಾಬ್ಲಮ್. Then because of pi by 2 these two must be same or different? Same. Therefore x equals to what now? 1 by y, or xy becomes what now? 1. So pi by 2 ಆದ xy equal to 1 ಆಗುತ್ತೆ. pi by 4 ಇಷ್ಟೆಲ್ಲ ರಿಸಲ್ಟ್ ಬಂದಿರುತ್ತೆ. ನೆಕ್ಸ್ಟ್ tan inverse of x plus tan inverse of y plus tan inverse of z equals to pi by 2. xy plus yz plus zx equal to 1. Another result, tan inverse x plus tan inverse of y plus tan inverse of z equals to pi. Then the answer, x plus y plus z equals to x by z. Tan inverse of x by y plus tan inverse of ಏನು ಬರೀಬೇಕು, pi by 4 ಬರಕ್ಕೆ, y by x, pi by 4 ಅದದು. tan inverse of x minus tan inverse of y, ಇದನ್ನು pi by 4 ಬರಕ್ಕೆ I should write something here. What is that result? See, what is the tan inverse of 1 by 2 plus tan inverse of 1 by 3? Standard problem ಇದು. The result for this is pi divided by 4. ಯಾಕೆ pi by 4 ಆಯಿತು? 2 minus 1 is 1. 2 plus 1 is 3. Whenever this relation satisfy with x and y, always answer is pi by 4. Andre what I should write in this bracket? Y minus x divided by y plus x. ಇಲ್ಲಿ ಏನಾಗುತ್ತೆ, ಇಲ್ಲಿ ಮೈನಸ್ ಬಂದಂದ್ರೆ ಮೈನಸ್ ಕಾಮನ್ ತೆಗಿರಿ, ಇಲ್ಲಿಂದ ಮೈನಸ್ ಕಾಮನ್ ತೆಗಿ ಬರುತ್ತೆ. x minus y divided by x plus y is equals to pi divided by 4. X minus 1 y ರೀ, x by y. Okay, see the problem. Tan inverse of 1 plus tan inverse of 2 plus tan inverse of 3 equal to what? It is a pi. ಅಂದ್ರೆ ಹೆಂಗೆ ಬರುತ್ತೆ ಹೇಳಬೇಕಾ? ಓಕೆ, see there is a formula, tan inverse of x plus tan inverse of y is equal to pi plus tan inverse of x plus y divided by 1 minus x y ಫಾರ್ಮುಲಾ ಅದ. ನಿಮಗೆ ಪ್ರಾಬ್ಲಮ್ ಬರೋದು ಪೈ ಯಾಕೆ ಬಂತು ಅಂತ. ಇದು ಪೈ ಯಾವಾಗ ಬರುತ್ತಂದ್ರೆ ಇಫ್ ಎಕ್ಸ್ ವೈ ಪ್ರಾಡಕ್ಟ್ ಮೋರ್ ದೆನ್ 1 ಬಂದ್ರೆ ಪೈ ಪ್ಲಸ್ ಬರುತ್ತೆ, ಅಂಡ್ ಎಕ್ಸ್ ವೈ ಲೆಸ್ ದೆನ್ 1. ವಾಟ್ ಇಸ್ ದ ಮೀನಿಂಗ್ ಆಫ್ ಎಕ್ಸ್ ವೈ ಲೆಸ್ ದೆನ್ 1? ದೇ ಮಸ್ಟ್ ಬಿ ಇನ್ ದ ಫ್ರಾಕ್ಷನ್ ಫಾರ್ಮ್. ಈ ತರ ಫ್ರಾಕ್ಷನ್ಸ್ ಇದ್ರೆ ವಿ ಯೂಸ್ ರೆಗ್ಯುಲರ್ ಫಾರ್ಮುಲಾ. ರೆಗ್ಯುಲರ್ ಫಾರ್ಮುಲಾಲಿ ಪೈ ಇಲ್ಲ. You are adding pi. When the pi is coming here, when you multiply these two number, if this result is more than 1, for example 2 3 ಕೊಟ್ಟಿನ ಇಲ್ಲಿ, 2 into 3 becomes what now? 6, more than 1. At that case you have to apply that formula pi plus. ಏನಾಗುತ್ತೆ ನೋಡಿ, ಈಗ ಆ ಫಾರ್ಮುಲಾ ಇಲ್ಲಿ ಹಾಕಿರಿ ಇಷ್ಟಕ್ಕೆ, pi plus tan inverse of 2 plus 3 divided by 1 minus 6 minus 1 ಎಷ್ಟು ಬರುತ್ತೆ ಅಲ್ಲಿ? tan pi minus pi by 4. pi minus pi by 4 is 3 pi by 4. What is the value of 3 pi by 4? 135 degree. ಇದು 135 degree, ಇದು 45, 180. So what point I can write here? If these three forms the triangle, ಏನಾಯ್ತು? tan inverse of 1 ಆಯ್ತು. This becomes what here? tan inverse of 2, and this becomes what here? tan inverse of 3. Now you answer for this. This is tan inverse of 1 by 2. It is a tan inverse of 1 by 3. What is this angle equal to? ಅಲ್ರೋ ಇಲ್ಲಿ ನೋಡ್ರಿ, tan inverse of 1 by 2 plus tan inverse of 1 by 3 equal to what now? pi by 4 ಬರ್ದಿ ನಾನು. Sum of two angle is 45 degree. What must be third angle? 3 pi by 4.
ಹೌದಲ್ಲ, 1/2 ಬಂದ್ರೆ 1/3 ಬಿಕಮ್ಸ್ π/4 ಆಗುತ್ತೆ. ಇವೆರಡು ಆಡ್ ಮಾಡಿದ್ರೆ ದಿಸ್ ರಿಸಲ್ಟ್ ಕಂಪಲ್ಸರಿ ಬಿಕಮ್ಸ್ ವಾಟ್ ನಾವು 135 ಡಿಗ್ರಿ ಆರ್ 3π/4. They can ask like this also, cot inverse of 2, which are ಮಾಡಿದ್ರೆ cot inverse of 2 and cot inverse of 3 are the angles of a triangle. Then what is the third angle? ಇದು ಎಷ್ಟು? cot inverse of 2 ಅಂದಿನ ಎರಡು ಸೇಮೇ. cot inverse of 3 are the angles of a triangle. Then what must be third angle? Again answer 3π/4 only. Three tan inverse of 1/2 plus root 3 minus tan inverse of x equals to 1/2. Then what is the value of x? ಯಾರು ಹೇಳ್ತೀರಾ? ಇದು ನೋಡ್ರಿ, 2 plus root 3 ಮ್ಯಾಲ್ ಹೋಗಿ ಏನಾಗುತ್ತೆ? 1/2 plus root 3 I can write as 2 minus root 3. ಎಲ್ಲ ಕಡೆ ಆಗಲ್ಲ ಇದನ್ನು. Another one is root 2 plus 1 can go to numerator, becomes root 2 minus 1. Another one I can write here cos theta minus I sin theta, also I can write as cos theta plus I sin theta. ಈ ಮೂರಲ್ಲಿ ಏನು ಕಾಮನ್ ಅದಂದರೆ a square minus b square equal to 1 ಎಲ್ಲೆಲ್ಲಿ ಬರುತ್ತೆ ಅಲ್ಲೆಲ್ಲ ಹಿಂಗಾಗತ್ತೆ. ಹಾಂ, ಸೊ ಇಫ್ ದ ನ್ಯೂಮರೇಟರ್ ಹೋದರೆ ದಿಸ್ ಬಿಕಮ್ಸ್ ಅ 2 minus root 3. ವಾಟ್ ಇಸ್ ದ ವ್ಯಾಲ್ಯೂ ಆಫ್ tan inverse of 2 minus root 3? 15 degree, yeah, 15 degree. 15 into 3, 45. How I write? π/4 equal to shift ಮಾಡ್ರೆ ಕಡಿ tan inverse of x plus tan inverse of 1/2. Then is asking x. ಅಲ್ಲಿ ಮಾಡಿವಲ್ಲ, 2 minus 1 is 1. When the result is π/4, always you should think like this. 2 minus 1 is 1. 2 plus 1 is what now? 3. The result for here x equals to 1 divided by 3. ಇಲ್ಲಿ ಬರ್ರಿ ಹೆಂಗೆ ಟ್ರಯಾಂಗಲ್ ಕೂಡ ನಾವು ಸಿ ಡಿಗ್ರಿ ಬಂತಿದ್ದು, ದಿಸ್ ಇಸ್ ಅ 90 ಡಿಗ್ರಿ ಅಂತ ಹೇಳಿ ನಾವು ಐ ವಿಲ್ ಟೇಕ್ ದಿಸ್ ಎ ಅಂಡ್ ಬಿ. ಸೊ ಸಿನ್ಸ್ ಇಟ್ಸ್ ಅ ಸಿ, ವಾಟ್ ಸೈಡ್ ಐ ಕ್ಯಾನ್ ರೈಟ್ ಆಲ್ಫಾಬೆಟಿಕಲಿ? ಸಿ. ಆಂಗಲ್ ಎ ಅಪೋಸಿಟ್ ಇಸ್ ಸೈಡ್ ಎ, ಬಿ ಕ್ಯಾಪಿಟಲ್ ಲೆಟರ್ ಆಂಗಲ್ ಅದೇ, ಸ್ಮಾಲ್ ಲೆಟರ್ ಬಿ ಬರುತ್ತೆ. ದೆನ್ ಯು ಕ್ಯಾನ್ ಟೇಕ್ ದ ಅಸೈನ್ ದ ನಂಬರ್ಸ್ ಹಿಯರ್. Triangle ada, right angle triangle ada, you can suggest any numbers here. Triplets, I take simple one, 3, 4, 5. You can take. Then put here tan inverse of, what is a value? 3/9, nothing but 1/3 plus tan inverse of 4/8, nothing but 1/2. Matte same answer. The result is what now? Pi divided by 4. Related problems solve ಮಾಡಾಕತ್ತೀವಿ ನಾವು. Related problems.
ಕೆಲವೊಂದು ಪ್ರಾಬ್ಲಮ್ಸ್ ಅದರ ಕೊಟ್ಟದ ರೀ ಕ್ವಶನ್ ಬ್ಯಾಂಕ್ನಾಗ ಅವೇ ಆ್ಯಂಡ್ ಸಮ್ ಆರ್ ನಾಟ್ ದೇರ್. So another 3 problems can solve by same concept. X equal to 0. How we solve that problem now? ಏನ್ ಪಾಯಿಂಟ್ ಅದ ಅಲ್ಲಿ? See that RHS angle. What is the RHS angle? Pi by 2. For pi by 2, what formula I can have here? Sin inverse of x plus cos inverse of x ಇದ್ರೆ pi by 2 ಆಗುತ್ತೆ. ಅಂದ್ರೆ ಇದು cos inverse ಬರಬೇಕೀಗ. ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ನೋಡ್ರಿ. Conversion of one inverse into another inverse by the help of what? By the help of triangle. ಈಗ sin inverse of 3/4 ಅದ ಅನ್ಕೋರಿ. What is a tan inverse equal to ಎಷ್ಟಾಗತ್ತೆ ಇಲ್ಲಿ? ಬಹಳ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಇದನ್ನ ಕೇಳಲ್ಲ, ಬಟ್ ಇದನ್ನ ಯೂಸ್ ಮಾಡ್ಕೊಂಡು ಸೋ ಮೆನಿ ಪ್ರಾಬ್ಲಮ್ಸ್ ಗೆ ಆನ್ಸರ್ ಮಾಡ್ತೀವಿ ನಾವು. ಅಲ್ಲೇ ತಪ್ಪಾಗ್ತೀರಿ ನೀವು. ವಿಚಾರ ಮಾಡ್ರಿ. ಸೈನ್ ಡೆಫಿನಿಷನ್ ಸೇಸ್ ವಾಟ್? ಇದು 3, ಇದು 4, ಇದು ಎಷ್ಟು? 5 ಅನ್ನಬೇಡ್ರಿ, ಇದು 5 ಆಗಲ್ಲ ಇದು. How to find another side when the hypotenuse is given? Root of 16 minus 9, which is root 7. Tan ಬೇಕಾಗಿದೆ ನನಗೆ. This becomes what now? 3 divided by root 7. Got my point? So put a triangle for this. ಇದು ಎಷ್ಟಾಯ್ತು? x square plus x ಆಯಿತು. ಇದು ಎಷ್ಟಾಗತ್ತೆ? 1 ಆಯಿತು. What about this result equal to now? Square plus square, x square plus x plus 1. Now I can convert tan inverse into cos inverse. Cos inverse becomes what? 1 divided by root of x square plus x plus 1 plus sin inverse of root of x square plus x plus 1 equal to pi by 2. Now what we write? Cos inverse of anything plus inverse of, ಅಂದ್ರೆ ಸೇಮ್ ಇರಬೇಕು ಎರಡು. What I write here? 1 divided by root of x square plus x plus 1 is equal to root of x square plus x plus 1. Cross multiply. 1 equal to x square plus x plus 1. Both are cancelled. Therefore x values are 0 and minus 1. ಇನ್ನು ಅದೇ ಐಡಿಯಾನೇ ಮಾಡಾಕತ್ತೀನ. ಇಲ್ಲೂ ಸೈನ್ ವರ್ಸ್ ಕೊಟ್ಬಿಡೋಣ, ಕಾಸ್ ವರ್ಸ್ ಕೊಟ್ಬಿಡೋಣ. ಅಂದ್ರೆ ದಿಸ್ ಬ್ರಾಕೆಟ್ ಅಂಡ್ ದೀಸ್ ಟು ಬ್ರಾಕೆಟ್ ಮಸ್ಟ್ ಬಿ ಸೇಮ್, ಮಸ್ಟ್ ಬಿ ಈಕ್ವಲ್. ಸೊ ವಾಟ್ ಐ ರೈಟ್ ನೌ? ದಿಸ್ ಇಸ್ ಸಮ್ಮೇಷನ್ ಆಫ್ ಇನ್ಫಿನೈಟ್ ಟರ್ಮ್ಸ್ ಆಫ್ ಎ ಚೆಕ್ ದ ಸೀರೀಸ್. ದೇ ಆರ್ ಇನ್ ಜಾಮೆಟ್ರಿಕ್ ಪ್ರೋಗ್ರೆಷನ್. X square, what is the common ratio? Minus x square
summation of infinite terms. Now what is a? X divided by 1 minus x by 2 becomes what? Now plus x by 2 equal to. What is a? X square divided by 2 1 plus x square by 2. Simplify now. 2x 2x divided by 2 plus x. Illi 2x square divided by 2 plus x square. Then simplify. 2x x cancel. Illondu x ada cross multiply madri. Illi tombarri iga. That becomes what now? 2 plus x square is equals to 2. Simplify now. X square cancel. 2 cancel. X equal to 1. One by 2. So 2014 question idu CET ಇದೆ. ಏನ್ರ ಮಾಡಿದ್ರಿ ಇಲ್ಲಿಗ ನೋಡ್ರಿ ಸೈನ್ ಕಾಸ್ ಇನ್ವರ್ಸ್ ಆಫ್ ಎಕ್ಸ್ ಗೆ ಸೈನ್ ಇನ್ವರ್ಸ್ ಬಂದ್ರೆ ಪೈ ಬೈ 2 ಆಗುತ್ತೆ ಅಂತ ಗೊತ್ತು ನನಗೆ. ಅದನ್ನ 3 ಸೈನ್ ಇನ್ವರ್ಸ್ ಬರೀತೀನಿ. 1 ಸೈನ್ ಇನ್ವರ್ಸ್ ಲೆಫ್ಟ್, ಸೈನ್ ಇನ್ವರ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಇಸ್ ಪೈ ಬೈ 2 ಅಂದ್ರೆ ಅಕ್ಕ ಶಿಫ್ಟ್ ಮಾಡಿ ಏನು ಬರ್ತದೆ ಬರೀ ಪೈ ಬೈ 2. ತಿಳಿತಾ? 3 ಸೈನ್ ಇನ್ವರ್ಸ್ ಪ್ಲಸ್ ಸೈನ್ ಇನ್ವರ್ಸ್ ಪ್ಲಸ್ ಕಾಸ್ ಇನ್ವರ್ಸ್ ಪೈ ಬೈ 2 ಶಿಫ್ಟಿಂಗ್ ದಟ್ ಸೈಡ್. ದೆನ್ ವಾಟ್ ಇಸ್ ದ ಸೈನ್ ಥೀಟಾ ಈಕ್ವಲ್ ಟು sin inverse equals to pi by 6. Then what is x is equal to sin of pi by 6. Sin pi by 6 value is 1 divided by 2. So x equals to 1 by 2 there. ಟೂ 2014 ಕ್ವಶನ್ ಇದು. ಅಲ್ಲೆಲ್ಲೇ ಸುತ್ತಾಡ್ತಿರ್ತಾರೆ ಅವರು. ನಿಮ್ಗೆ ನಿಮ್ದು ರೆಗ್ಯುಲರ್ ನೋಟ್ಸ್ ಚೆಕ್ ಮಾಡ್ಕೊಡ್ರಿ. ಐ ಗೇವ್ ಅ ಫಾರ್ಮುಲಾ 2 sin inverse of a by b equal to what? ಇದೇ ಕಾನ್ಸೆಪ್ಟ್ ಮೇಲೆ ಈ ಪ್ರಾಬ್ಲಮ್ ಡಿಪೆಂಡ್ ಆಗ್ಯದ. ಇಲ್ಲ ಮೇಲೆ ಬರೋಣ ಅಂತೆ. ಫಸ್ಟ್ ವಿಲ್ ಲರ್ನ್ ಸಮ್ ಥಿಂಗ್ಸ್ ಹಿಯರ್. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್? ಏನು ಓದ್ತೀರಾ? ಇದನ್ನ ಥೀಟಾ ಅನ್ಕೋರಿ. ಏನ್ ಫಾರ್ಮುಲಾ? ಸೈನ್ 2 ಥೀಟಾ, 2 sin theta into cos theta. What is the causative formula? Root of 1 minus sin square. Root of 1 minus sin square. A square by b square. What is the final answer now? 2 a by b root of b square minus a square divided by b. Clear adana? Hange ಆ ಲೆಕ್ಕ ಅದೇ ಸದ್ದ. What is the value? Sin of 2 into sin inverse of 0.8. How you write? 4 by 5. 2 into 4 by 5 into 3 by 5. ಮುಗಿತೆ.
ಗೊತ್ತಾ? sin theta is a 4/5. what is the cos theta equal to? triplet. ಟ್ರಯಾಂಗಲ್ ಹಾಕೋಬೇಕು ಅಲ್ಲೇ ಮನಸ್ಸಾಗ ನೀವು. ಟ್ರಯಾಂಗಲ್ sin 4 5 3. ಸೊ ಈ sin 2 theta equal to 2 sin theta. sin theta 4/5 ನೇ ಅದ ಇಂಟು cos 3/5. ಅದೇ ಮಾಡಿ ಇದು ಮಾಡಿ ಅಷ್ಟೇ. 2a/b, b ಎಷ್ಟದ 5 ಅದ, 5 ನೇ ಬರುತ್ತೆ. 3 ಹೆಂಗ್ ಬಂತಂದ್ರೆ 25 ಮೈನಸ್ 16 ನಥಿಂಗ್ ಬಟ್ ವಾಟ್ ನೋ 3 ಬಂದಿರುತ್ತೆ. ಈಗ cos of 2 cos inverse of 1/3. what is the value? ಏನ್ ಬರೀಬೇಕು? cos 2 theta. what is the cos 2 theta ಫಾರ್ಮುಲಾ? ಪ್ರತಿಯೊಂದಕ್ಕೂ ಹಿಂಗೆ ಫಾರ್ಮುಲಾ ಬರೆಯೋದು ವೇಸ್ಟ್ ಅದ, ನೆನಪಿಡಕ್ಕೆ ಸಾಧ್ಯ ಇಲ್ಲ ನಮಗಲ್ಲಿ, ಬೇಡವು, ನಾನು ಹೇಳೋಂಗೂ ಇಲ್ಲ. ನಾನು ಮೊದಲೇ 3 ವರ್ಷದಲ್ಲಿ ಅವು ಮಾತ್ರ ನೆನಪಿಡ್ಬೇಕು ನೋಡಿ. ಯಾವ 3 ವರ್ಷ ಇದೆ? ರೂಟ್ ಆಫ್ b ಮೈನಸ್ a ಬೈ 2b, b ಪ್ಲಸ್ a ಬೈ 2b, b ಮೈನಸ್ a ಬೈ b ಪ್ಲಸ್ a. ಹಾಫ್ ಆಂಗಲ್ ಇದ್ದಾಗ cos 2 theta ಫಾರ್ಮುಲಾ ಐ ರೈಟ್ ಲೈಕ್ ದಿಸ್. ಯಾರಿಗೆ ತಿಳಿಯುತ್ತೆ ನೋಡ್ರಿ? 1/3 ಹೋಲ್ ಸ್ಕ್ವೇರ್ ಮೈನಸ್ 1. cos ಆಫ್ 2 tan ಇನ್ವರ್ಸ್ ಆಫ್ 1/3. ಇಲ್ಲಿ ಏನು ಬರೀತೀರಾ? ಎಷ್ಟು ಪ್ರಾಕ್ಟೀಸ್ ಮಾಡ್ತೀವಿ ಮೇಲೆ ಡಿಪೆಂಡ್ ಆಗುತ್ತೆ. ನಿಮಗೆ ಏನು ಗೊತ್ತೇ ಇಲ್ಲ ಅಂದ್ರೆ ಯು ರೈಟ್ ದ ಫಾರ್ಮುಲಾ 1 ಮೈನಸ್ tan ಸ್ಕ್ವೇರ್ ಬೈ 1 ಪ್ಲಸ್ tan ಸ್ಕ್ವೇರ್. ಸ್ವಲ್ಪ ಗೊತ್ತಂದ್ರೆ ಹೆಂಗ್ ಬರೀತೀರಿ ಇದನ್ನ? 1 ಮೈನಸ್ 1/9 ಡಿವೈಡ್ ಬೈ 1 ಪ್ಲಸ್ 9. ಪೂರ್ತಿ ಗೊತ್ತಿದ್ರೆ ಹೌ ಯು ರೈಟ್ ಹಿಯರ್ 9 ಮೈನಸ್ 1/9 ಪ್ಲಸ್ 1. ಅವೇ ನಂಬರ್ ಅವಲ್ಲಿ. ಅಂದ್ರೆ ವಾಟ್ ಐ ಕ್ಯಾನ್ ರೈಟ್ ಹಿಯರ್? cos ಆಫ್ 2 tan ಇನ್ವರ್ಸ್ ಆಫ್ a ಬೈ b is equals to what I write? b ಸ್ಕ್ವೇರ್ ಮೈನಸ್ a ಸ್ಕ್ವೇರ್ ಡಿವೈಡ್ ಬೈ b ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. So again you connect with the previous year formula, then we can write like this. ಇಲ್ಲಿ ಹೇಳ್ರಿ ಏನು ಬರುತ್ತೆ ಈಗ? sin 2 theta, theta ಅನ್ಕೋಬೇಕಿದು. ಏನು ಫಾರ್ಮುಲಾ? 2 tan theta ಡಿವೈಡ್ ಬೈ 1 ಪ್ಲಸ್ tan ಸ್ಕ್ವೇರ್. ಡೈರೆಕ್ಟ್ಲಿ ಐ ರೈಟ್ ಹಿಯರ್ 4/5. ಯಾಕೆ? 2 tan theta, 2 tan theta, tan theta is 2 divided by 1 plus tan square. The result is what now? 4/5. ಹಂಗೆ ಇಡೋಣ. ಅದೇ ನಮ್ಮ extend y like this. Then what about this one? I gave the formula in this way. 1/2 cos inverse of a by b is equals to root of b minus a divided by 2b ಅಂತ ಬರ್ದಿವಿ. ಅವನು ಕೊಡ್ಬೇಕು tan inverse. No problem. How I write? sin of half cos inverse of ಎಷ್ಟು ಬರೆಯೋಣ ಇಲ್ಲಿ? ಗೊತ್ತಾಗುವಲ್ತು. put a triangle. What you are doing? You are converting tan to cos. Conversion can be done by the help of triangle. ಇದು 4 ಅದ, ಇದು 3 ಅದ, ಇದು 5 ಅದ. 3/5. ಆಯ್ತು, ಫಾರ್ಮುಲಾ ಹಾಕ್ರಿ. ಏನು ಬರುತ್ತೆ ಇದು? 5 ಮೈನಸ್ 3 ಡಿವೈಡೆಡ್ ಬೈ 10. ಎಷ್ಟು ಬಂತು? 1/√5. ಇದು y ವ್ಯಾಲ್ಯೂ 1/√5. ಇದು x ವ್ಯಾಲ್ಯೂ 4/5. ವಿಚ್ ರಿಲೇಷನ್ ಯು ಕ್ಯಾನ್ ರೈಟ್ ಹಿಯರ್? what is the y square? 1/5 equal to 1 minus x. X is what? 4/5. 1/5 equal to 1/5. Therefore, first option is right here. ಅದೇ ಒಂದೇ ಒಂದು ಪ್ರಾಬ್ಲಮ್ ಮೇಲೆ ಡಿಪೆಂಡ್ ಆಗೋದಿರಲ್ಲ. ಅದು ಸೋ ಮೆನಿ ಥಿಂಗ್ಸ್, ಅದು ಕನೆಕ್ಷನ್ಸ್ ಇರ್ತವೆ, ಎಲ್ಲಾನು ವಿಚಾರ ಮಾಡ್ಕೊತ ಹೋಗ್ಬೇಕು ನೀವು.
not cos, sin squared is cos squared. Sin inverse of A given as alpha plus beta, sin inverse of B given as alpha minus beta, then what is the value of sin square alpha plus cos square beta? What is this equals to? 1 plus idu 1 plus A. What is A? Sin of alpha plus beta. After simplification, can I get this result? ಬರಲ್ರಿ, ಏನು ಮಾಡಿದ್ರು ಬರಲ್ಲ. ಅದು ಅಂದರೆ ಇದು ರಾಂಗ್ ಆಪ್ಷನ್ ಅಂತ ಅರ್ಥ. 1 ಪ್ಲಸ್ ಇದೇನಾಗತ್ತೆ ನೋಡ್ರಿ ಈಗ. ಎ, ವಾಟ್ ಇಸ್ ಎ? ಸೈನ್ ಆಫ್ alpha plus beta. B, sin of alpha minus beta. ಇದಕ್ಕೊಂದ್ರೆ ಫಾರ್ಮುಲಾ ಇರಬೇಕಲ್ಲ, sin A plus B into sin A minus B. ಏನದು ಫಾರ್ಮುಲಾ? sin A plus B into sin A minus B, sin square A minus sin square B. ಫಾರ್ಮುಲಾ ಅದ ರೀ, sin A plus B into sin of A minus B is equal to sin square alpha minus sin square beta. Now sin square alpha illada, what is the idu baruttalla, what is the 1 minus sin square beta? Cos square beta. Therefore second option is right here. What point we should remember here? What is the value of tan pi by 4 minus theta equal to? What is the value of tan pi by 4 minus tan inverse of A by B equal to? What is the value of tan inverse of A by B minus pi by 4 equal to? ಇದಿಷ್ಟು ಗೊತ್ತಿರಬೇಕು, ಈಸಿ ಆಗತ್ತೆ ವರ್ಕ್ ಇಲ್ಲಿ. The value of this is 1 minus tan theta divided by 1 plus tan theta. ಇಲ್ಲೇನಾಗತ್ತೆ ಸೇಮ್ ಅದ, ಥೀಟಾ ಜಾಗದ ಇದನ್ನು ಬರ್ದಿ ನಾನು. ಅಂದ್ರೆ ಥೀಟಾ ಪ್ಲೇಸ್ದಲ್ಲಿ ನೀವು ಇದನ್ನು ಬರೆದ್ರೆ ಹೆಂಗಾಗತ್ತೆ ಗೊತ್ತಾ? ಇದು ಟ್ಯಾನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ ಎ ಬೈ ಬಿ ಕ್ಯಾನ್ಸಲ್ ಆಯಿತು. ಏನು ಬರೀತೀರಾ? 1 minus a by b by 1 plus a by b ನು ಬರಿಬೇಡ್ರಿ, ಯು ರೈಟ್ ಡೈರೆಕ್ಟ್ಲಿ b minus a divided by b plus a. ಇಲ್ಲೇನಾಗತ್ತೆ a by b minus 1. that is answer, a minus b divided by a plus b. ಇದು ಎರಡನೇ ಫಾರ್ಮುಲಾ ಇಲ್ಲಿ ಬರುತ್ತೆ. ಇದಕ್ಕೆ ಏನು ಡಿಫರೆನ್ಸ್ ಇದೆ? 2 ಅದ. ಸೊ ವಾಟ್ ವಿಲ್ ಡೂ? ಹೌ ಟು ರಿಮೂವ್ ದಟ್ 2 ದೇರ್? ಅದಕ್ಕೊಂದು ಫಾರ್ಮುಲಾ ಅದ. 2 tan inverse of x equal to tan inverse of 2x by 1 minus x square. ಏನು ಬರೀಬೇಕು ನನಗೆ ಇಲ್ಲಿ? 2 into 1 by 5 divided by 1 minus 1 by 25. ಎಷ್ಟು ಬರುತ್ತೆ ಹಂಗಂದ್ರೆ? 2 by 5 into 25 by 24 ಅಂದ್ರೆ 5 by 12. 5 by 12 ಅಲ್ಲ. ಸೊ ಇಟ್ ಈಸ್ ಅ 5 by 12. ವಾಟ್ ಈಸ್ ಅವರ್ ಆನ್ಸರ್? 5 minus 12 divided by 5 plus 12 is our result. ಕ್ಲಿಯರ್ ಅದ?
You try this problem. First step, 1 by tan pi by 4 minus 2 times of tan inverse of 1 by 3. ನನಗೆ ಬರೀ ನಂಬರ್ ಸಿಕ್ಕರೆ ಸಾಕೀಗ. What is how you find out that number? 2 into 1 by 3 divided by ನು ಬರೀ ಡಿವೈಡ್ ಮಾಡ್ರಿ 1 minus 1 by 9. 2 by 3 into ಡೈರೆಕ್ಟ್ಲಿ ಈ ಸ್ಟೆಪ್ ಬರೆಯೋದು ಗೊತ್ತು ಮಾಡ್ಕೋಬೇಕು ನೀವು. 9 by 8, 3 cancel, 2 4 cancel, the result is 3 by 4. ಈ ಫಾರ್ಮುಲಾ ಬರುತ್ತೆ ನೋಡ್ರಿ, b minus a by b plus a, therefore the answer 1 minus 4 minus 3 divided by 4 plus 3, the answer is what now? 7. How you are thinking? Treat this problem as a simultaneous equation. ಈಗ ಹೇಳಿ, cos inverse x plus cos inverse of sin inverse of x plus inverse of y 2 pi by 3 ಆದರೆ from this how you write cos inverse x plus cos inverse of y equal to ನಾವೆಲ್ಲ ಒಂದು ರಿಸಲ್ಟ್ ಬರೆಸಿದೆ subtract in pi ಅಂತ ಹೇಳಿ, that becomes what now? Pi by 3. equation 1 ಅನ್ಕೋರಿ, equation 2 ಅನ್ಕೋರಿ, solve these two. You can cancel these two ಅಲ್ಲ. What I get here? 2 cos inverse of x equal to pi by 6 plus pi by 3, pi by 2, 90 degree. 90 degree divided by 2, 45. Andre x is equals to cos 45, x value is equals to what now? 1 by root 2. You put x value here. You can put na sin inverse of 1 by root 2 plus then y ಬೇಕಾಗಿದೆ. Shift ಮಾಡಿ ಕಡೆ, you will get a y value also.
pi pi ಆಗಲ್ಲ, pi by 4, pi by 2. The result is pi by 2 here. ಹೇಗೆ ಹೆಂಗೆ ಮಾಡ್ತೀರಾ ವಿಚಾರ ಮಾಡಿರಿ. x1 ತಗೋರಿ, y1 ತಗೋರಿ, z1 ತಗೋರಿ. You can suggest numbers like this. Then what is r? You can't take r1. R automatically becomes what now? Root 3. Put the values 1 1 by root 3, 1 1 by root 3, 1 1 by root 3, 30 30 30 becomes a 90 degree. The result for that is pi divided by 2. Cot of cos inverse of x equal to secant tan inverse of a divided by root of b square minus a square. Then find the value of x equal to. Cot of cos inverse x minus secant tan inverse of a by x value. ಏನು ಪಾಯಿಂಟ್ ಅದ, ಏನು ಐಡಿಯಾ ಅದ? ಇವೆರಡು ಕ್ಯಾನ್ಸಲ್ ಮಾಡಿ ನೋಡು. ಕ್ಯಾನ್ಸಲ್ ದೀಸ್ ಟು. ಹೌ ಯು ಕ್ಯಾನ್ಸಲ್ ದೋಸ್ ಟು? ಇಫ್ ದೀಸ್ ಟು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಆರ್ ಸೇಮ್. ಅದಕ್ಕೆ ಐ ಟೇಕ್ ಎ ಟ್ರಯಾಂಗಲ್. ಕಾಸ್ ಡೆಫಿನಿಷನ್ ಅದ, ಇದು ಎಕ್ಸ್, ಇದು ಮ್ಯಾಲ್ 1. ದಿಸ್ ಬಿಕಮ್ಸ್ ವಾಟ್ ನಾವು? ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ವಾಟ್ ಐ ರೈಟ್ ಬೈ ಕ್ಯಾನ್ಸಲಿಂಗ್ ದ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಡೈರೆಕ್ಟ್ಲಿ? ಟೆಲ್ ಮೀ. ಕಾಸ್ ಇನ್ವರ್ಸ್ ಅನ್ನ ಕಾಟ್ ಇನ್ವರ್ಸ್ ಮಾಡಬೇಕಾಗ್ಯದ. ಟ್ರಯಾಂಗಲ್ ಅದ ನನ್ನ ಕಡೆ. ದಿಸ್ ಈಸ್ ಟ್ಯಾನ್, ದಿಸ್ ಈಸ್ ಕಾಟ್. ಅಂದ್ರೆ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ಹಿಂದಿನ ಟ್ರಿಗ್ನೋಮೆಟ್ರಿ ಹೋಯ್ತಿದ್ದು. ಇಲ್ಲಿ ಎರಡು ಕ್ಯಾನ್ಸಲ್ ಮಾಡಬೇಕಾಗ್ಯದ. ಅಗೇನ್ ಐ ಪುಟ್ ಅ ಟ್ರಯಾಂಗಲ್ ಫಾರ್ ದಿಸ್. ದಿಸ್ ಈಸ್ ಎ, ದಿಸ್ ಈಸ್ ಅ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇದೆಷ್ಟು ಬರುತ್ತೆ? ಎ ಸ್ಕ್ವೇರ್ ಪ್ಲಸ್ square of this b square minus a square. The result is b. What you write? Secant inverse. Like outside secant ada, inside secant inverse, reverse of cos. This by this is cos. B divided by root of b square minus a square. I need x cross multiply, squaring and cross multiply ಮಾಡ್ರಿ. Squaring and cross multiply ಏನು ಬರುತ್ತೆ? Squaring cross multiply ಮಾಡಿದ್ರ x square b square x square a square. Squaring and cross multiplying. b square equal to b square minus b square x square. ಎಲ್ಲ x square ಒಂದು ಕಡೆ ತಗೋರಿ. ಇದು 1, ಇದು 2, ಇದು 3ನೇದು. ಎಷ್ಟಾಗುತ್ತೆ ನೋಡ್ರಿ? x square ಕಾಮನ್ ತೆಗೆದ್ರೆ ನೋಡ್ರಿ 2b square. ಇಲ್ಲಿ x square b square, another x square b square, that becomes a 2b square minus a square is equal to b square. Therefore, x value is asking x is equal to cross multiply b divided by root of 2b square minus a square. Cross multiply and take a root of that. Tan inverse of 1 by 3 plus tan inverse of 1 by 7 plus tan inverse of 1 by 13 so on dash dash. Tan inverse of 1 by n square plus n plus 1 is what? How we write this? 1 by 3, 1 by 1 plus 2. In any problem of tan inverse, always try to write here 1.
That is an idea to solve any problem containing tan. You may get answer, you may not get, but think once like this. 1 plus 2 and I write that 2 as a 2 into 1. Ella one plus tan inverse of ideshagate 1 by 1 plus 6 3 into 2 plus tan inverse of 1 by 1 plus 4 into 3 so on dash dash plus ಇದು ಹೆಂಗೆ ಬರೀತೀರಾ tan inverse of ಅದು 1 ಅದ 1 ಬರ್ರಿ. Then take n common from these two, n into n plus 1 ಇದೆಲ್ಲ ಹಂಗೆ ಅದ n into n plus 1. What is this again? I can write this 2 1 you write as a 2 minus 1, this one you write as a 3 minus 2, this you write as a 4 minus 3. Therefore this equals to tan inverse of 2 minus tan inverse of 1 plus tan inverse of 3 minus tan inverse of 2 plus so on. What I write here? Tan inverse of n plus 1 minus tan inverse of n. You can cancel this with this with this, so on. This also cancel with this. Previous same method. What left now? Tan inverse of n plus 1 minus tan inverse of 1. Option prakara work madidare. What I write here? Tan inverse of x minus tan inverse of y formula apply. Tan inverse of x minus y divided by 1 plus xy. Therefore answer n divided by n plus 2 ಅಂತದ ಆಪ್ಷನ್ ದಲ್ಲಿ जाते हो. Cot inverse of 2 plus cot inverse of 8 18 so on up to infinite terms. Find the value of it. Have you read this? Tan inverse of 1 by 2. Idu tan inverse of 1 by 2 I write as 2 into 1 square. Tan inverse of 1 by 2 into 2 square. Tan inverse of 1 by 18 adalla idu 2 into 3 square. So on one sequence baruttali. This I write as a summation of ಏನು tan inverse of 1 by 2 into n square. n start from 1 to infinity. To further ಕನ್ವರ್ಷನ್ಸ್ ಹೆಂಗಾಗತ್ತಂದ್ರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಸಮೇಷನ್ ಅದ ಇದು 2 divided by 4n square multiplied by 2 divided by 2 ಮಾಡಿದೆ. ನೆಕ್ಸ್ಟ್ tan inverse of 2 divided by 1 plus 4n square minus 1. What I done here? Add 1, subtract 1. Further, tan inverse of 2 divided by 1 plus ಇಲ್ಲೇನು ಫಾರ್ಮುಲಾ ಬರೀಬಹುದು ನೀವೀಗ a square minus b square ಅನ್ಕೊಂಡ್ರೆ I can write here 2n plus 1 2n minus 1. ಅಂದ್ರೆ I done what here? Tan inverse of 1 plus xy we created. Numerator what I need? X minus y. Without changing the value, ಇದರ subtraction ಮೇಲೆ ಬರಬೇಕು. ಬರುತ್ತೆ ಹೆಂಗೆ? Tan inverse of summation ಅದ ಮರಿಬೇಡಿ. Tan inverse of 2n plus 1 minus 2n minus 1 plus 2n minus 2n cancel ಆಗುತ್ತೆ. 1 plus 1 becomes what now? 2 divided by what? 1 plus the brackets. Therefore this becomes what? Tan inverse of 2n plus 1 minus tan inverse of 2n minus 1. Don't forget the summation. Now we put n equal to 1. If I put n equal to 1, what is my answer? Tan inverse of 3 minus tan inverse of 1 plus. Put n equal to 2 now because n 1 to infinity. I substituted 1 now. I got 2 terms. Next you put 2. If I put 2 here, this becomes what? Tan inverse of 5 minus tan inverse of 3 plus. Now again put another number, so on. I will get last term as a infinity. What we cancel? 3, 3.
5 ಎಲ್ಲ ಟರ್ಮ್ಸ್ ಕ್ಯಾನ್ಸಲ್ ಆಗಿ ಇದು ಉಳಿಯುತ್ತೆ. ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಪೈ ಬೈ 2 ಮೈನಸ್ ದಿಸ್ ಈಸ್ ನಥಿಂಗ್ ಬಟ್ ವಾಟ್ ಪೈ ಬೈ 4. ಪೈ ಬೈ 2 ಮೈನಸ್ ಪೈ ಬೈ 4 is what is this work we can do here? ಇದನ್ನು cos inverse ಮಾಡ್ಕೊಡಿ ನೀವು. I take a triangle for it. x 1 root of 1 plus x square. If I write this in terms of cos inverse, I write sin of cot inverse of directly. ಇದನ್ನ cos inverse ಬರೀರಿ. cos inverse ಬರೆದ್ರೆ 1 by root 1 plus x square ಬರಿತೀರಾ. ಆ cos inverse cos ಕ್ಯಾನ್ಸಲ್ ಆಗತ್ತೆ. ಮತ್ತೆ ಇಲ್ಲೊಂದು ಲೆಕ್ಕ ಮತ್ತೊಂದು ಟ್ರಯಾಂಗಲ್ ಹಾಕಮ್ಮ ಇದಕ್ಕೆ. ಇದು cot inverse ಅಂದಾರ ಅವರು. ಉಲ್ಟಾ ಆಫ್ tan. ಅಪೋಸಿಟ್ ಬೈ ಅಡ್ಜಸೆಂಟ್ ಈಸ್ tan. ಈ ಅಡ್ಜಸೆಂಟ್ ಬೈ ಅಪೋಸಿಟ್ ಮಾಡ್ಬೇಕು. ಇದು 1 ಆಗತ್ತಾ, ಇದು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದು ಹೈಪೋಟೆನ್ಯೂಸ್ ಕ್ಯಾಲ್ಕುಲೇಟ್ ಮಾಡ್ರಿ. ಸ್ಕ್ವೇರ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1. ರೈಟ್ ದಿಸ್ ಇಂಟು ಸೈನ್ ಇನ್ವರ್ಸ್. ಸೈನ್ ಇನ್ವರ್ಸ್ ಇಸ್ ಅಪೋಸಿಟ್ ಬೈ ಹೈಪೋಟೆನ್ಯೂಸ್. ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2 ಪ್ಲಸ್ ಎಕ್ಸ್ ಸ್ಕ್ವೇರ್. ರೂಟ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಎಕ್ಸ್ ಸ್ಕ್ವೇರ್. What is the answer? If I think it as a theta, secant square theta, ಎರಡು ಇದೆ ಇಲ್ಲಿ. Either you convert this into secant inverse by the help of triangle or convert this into tan. ಎರಡು ಮಾಡ್ಬೋದು. ಇದನ್ನೇ tan ಮಾಡ್ರಿ, ಇಲ್ಲದ್ರೆ secant ಮಾಡಿ. ನಾವೆಲ್ಲ ಇದನ್ನ ಕನ್ವರ್ಟ್ ಇದು ಕನ್ವರ್ಟ್ ಮಾಡೋದು ಈಸಿ ಆಗುತ್ತೆ. ಇದನ್ನೇ tan ಮಾಡ್ರಿ ಸರ್. ಹೆಂಗ secant square theta formula 1 plus tan square theta. What is the theta value? Tan inverse of 2. Cosec square theta formula 1 plus cot square theta. Cot inverse of 3. ಎರಡು ಕ್ಯಾನ್ಸಲ್ ಆಯ್ತು ಇಲ್ಲಿ. 1 plus 4. ಇಲ್ಲಿ ಇವೆರಡು ಕ್ಯಾನ್ಸಲ್ ಆಯ್ತು. 1 plus 9. The result is 15. Okay, a question bank ತಗೋರಿ. We'll solve some problems from that. What to do with the first problem? ಅಲ್ಲಿ ನೋಡಿದ್ರೆ tan inverse of x plus tan inverse of y ಫಾರ್ಮುಲಾ ಅನ್ಸುತ್ತೆ ನಿಮಗೆ, ಬಟ್ ಹಂಗೆ ಮಾಡಬೇಡ್ರಿ. ಯು ಟೇಕ್ a as 1 ಅಥವಾ a as 2, b as 3 ತಗೋರಿ. 1 ತಗೋಬಹುದು, 1 ತಗೊಂಡ್ರೆ ಆಪ್ಷನ್ ಕ್ಲಿಯರ್ ಆಗಲ್ಲ ಅಲ್ಲಿ. ಸೊ ಬೆಟರ್ ಯು ಟೇಕ್ a as 1, a as 2, b as 3. ಅವಾಗ ಏನಾಗುತ್ತೆ? tan ಔಟ್ಸೈಡ್ ಅದೇ tan inverse of 1/5 a plus b plus tan inverse of b ಎಷ್ಟಿದೆ? 3 divided by a square 4 ab 6 plus 1 11 ಆಯ್ತು. ಇದು ಸಿಂಪ್ಲಿಫೈ. tan inverse of x plus tan inverse of y ಫಾರ್ಮುಲಾ 1/5 divided 3 plus by 1 minus 1/5 into 3/11. LCM is 55. 11 plus 15 26. 55 minus 3 ಬರುತ್ತೆ. ಕ್ಯಾನ್ಸಲ್ ಆಯಿತು. The result is 1/2. But 1/2 option ಇರಂಗಿಲ್ಲ. You can write 1/a because we took a as a 2 there. 1/a. In the place of a and b, any number you can take for that problem always. If you take a 10, you will get answer 1/10. ಬೇಕಾದ ಎಕ್ಸಾಂಪಲ್ ಟ್ರೈ ಮಾಡ್ರಿ, ಬರುತ್ತೆ.
Therefore, here the option is 1 by A. Tan inverse of root 1 plus x square minus 1 minus x square divided by 1 plus x square plus 1 minus x square equal to alpha ಬಂದಿದೆ. ಅಲ್ಫಾ ಬರಬೇಕಾದ್ರೆ sin 2 alpha ಎಷ್ಟು ಪುಟ್ ಮಾಡಬೇಕು ಅಂತ ಕೇಳಾಗತ್ತಾರ. In the place of x square, if I put sin 2 alpha, ಏನಾಗತ್ತೆ ನೋಡಿ. In the place of x square, if we put sin 2 alpha ಏನಾಗತ್ತೆ? ಎರಡು ಪುಟ್ ಮಾಡಿ ನೋಡೋಣ ಮಿಸ್, ಅದು ಎರಡು ಲೆಕ್ಕ ಮಾಡಿದಂಗೆ ಆಗುತ್ತೆ. sin 2 alpha ಪುಟ್ ಮಾಡಿದರೆ ವಾಟ್ ಐ ಗೆಟ್ ಹಿಯರ್, tan inverse ಆಫ್ cos alpha ಪ್ಲಸ್ sin alpha ಬರುತ್ತಾ? ಯಾಕೆ 1 ಪ್ಲಸ್ sin 2 alpha ಫಾರ್ಮುಲಾ sin ಸ್ಕ್ವೇರ್ cos ಸ್ಕ್ವೇರ್ ಪ್ಲಸ್ 2ab. ಓಕೆ, ಇದೇನಾಗತ್ತೆ ಹಂಗೆ ಮೈನಸ್ cos alpha ಮೈನಸ್ sin alpha ಡಿವೈಡೆಡ್ ಬೈ cos alpha plus sin alpha, cos alpha minus sin alpha. What we cancel? Plus sin minus sin cancel, plus cos minus cos cancel. What I get? Tan inverse of 2 sin alpha divided by 2 cos alpha, to cancel. Therefore, I get alpha. Andre, your answer is sin 2 alpha must be equal to x square. Ega, another problem I want to solve here. Tan inverse of, in the place of x square cos 2 alpha put ಮಾಡಿದ್ರೆ ಏನಾಗುತ್ತೆ? cos 2 alpha ಹಾಕಿದ್ರೆ ಏನು ಬರುತ್ತೆ? 1 plus cos 2 alpha 2 cos square alpha. I write this as cos alpha minus, actually root 2 ಬರಿಬೇಕಾಗಿತ್ತು, ನಾನು ಇಲ್ಲಿ ಬರಿತಾ ಇಲ್ಲ, it is there in my mind. What is the 1 minus cos 2 alpha? 2 sin square alpha in the root ಒಳಗೆ, ರೂಟ್ ಇಂದ ಹೊರಗೆ ಬಂದು ಎಷ್ಟಾಗತ್ತೆ? sin alpha ಆಗತ್ತೆ. ಇಲ್ಲಿ ರೂಟ್ 2 ಅದ, ಇಲ್ಲಿ ರೂಟ್ 2 ಅದ, ಬಟ್ ಐ ಆಮ್ ನಾಟ್ ರೈಟಿಂಗ್, ಇಟ್ ಇಸ್ ದೇರ್ ಇನ್ ಮೈಂಡ್. ಡಿವೈಡ್ ಬೈ ಕೆಳಗೂ ಅಷ್ಟೇ ಆಗತ್ತೆ. ಇದು cos alpha ಪ್ಲಸ್ ವಾಟ್ ಹಿಯರ್ sin alpha, ರೂಟ್ 2 ಕಾಮನ್ ಕ್ಯಾನ್ಸಲ್. ವಾಟ್ ಇಸ್ ದಿಸ್? ಬೇಡ ಹಂಗಿಲ್ಲ, ಡೈರೆಕ್ಟ್ಲಿ ಯು ರೈಟ್ tan of pi by 4 minus alpha, both will cancel, pi by 4 minus alpha. What the point you are remembering here, alpha ಬರಬೇಕಾದ್ರೆ ಅವನು sin 2 alpha ಕೂಡ ನಾನು ಕೊಡ್ಲೂಬಾರ್ದು, ಅವನು ಆಕ್ಚುಲಿ ಆನ್ಸರ್ ಎಲ್ಲ ಕೊಟ್ಟಂಗೆ, ಬಟ್ ಆಕ್ಚುಲಿ ಪ್ರಾಬ್ಲಮ್ ಹಿಂಗದ. ಈ ಎಕ್ಸ್ಪ್ರೆಷನ್ಗೆ ಈಕ್ವಲ್ ಟು ಅಲ್ಫಾ ಬರಬೇಕಾದ್ರೆ ವಾಟ್ ಈಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು sin 2 alpha. ಈ ರಿಸಲ್ಟ್ ಬರಬೇಕಾದ್ರೆ ವಾಟ್ ಇಸ್ ಎಕ್ಸ್ ಸ್ಕ್ವೇರ್ ಈಕ್ವಲ್ ಟು cos 2 alpha. For sin 2 alpha, your answer is alpha, and for cos 2 alpha, answer is pi by 4 minus alpha. Fourth ತಗಳೆ ಮಾಡಿವಿ ನಾವು ಪ್ರಾಬ್ಲಮ್. Cot inverse of, you don't do any calculation work. ಈ ಎಕ್ಸ್ಪ್ರೆಷನ್ ಏನು ಬರೀಬೇಕು? ಇಫ್ ಯು ಪುಟ್ ಎಕ್ಸ್ ಸ್ಕ್ವೇರ್ as sin 2 alpha, alpha is answer, x square as cos 2 alpha, answer is pi by, ಅಷ್ಟೇ ಬರೆದ್ಬಿಡ್ರಿ. ಕಮ್ ಟು ದಿಸ್ ಪ್ರಾಬ್ಲಮ್, ಇಸ್ ಆಸ್ಕಿಂಗ್ sin x. ವಿಚಾರ ಮಾಡ್ರಿ, ಇದನ್ನ ಸಾಲ್ವ್ ಮಾಡಿದ್ರೆ ಐ ಗೆಟ್ tan x ವ್ಯಾಲ್ಯೂ, ಎಸ್ ಆರ್ ನೋ? ಇದು ಈ ಎಕ್ಸ್ಪ್ರೆಷನ್ ತೊಗೊಂಡು ಏನೇ ವರ್ಕ್ ಮಾಡಿದ್ರು ಯು ಗೆಟ್ tan x ಅಂತೀನ. ಹೆಂಗೆ tan x ಬರುತ್ತೆ? ವಿ ನೋ ದ ಫಾರ್ಮುಲಾ tan ಇನ್ವರ್ಸ್ ಆಫ್ x ಮೈನಸ್ tan ಇನ್ವರ್ಸ್ ಆಫ್ y ಅಂತದ. ಇದು ಫಾರ್ಮುಲಾ ಗೊತ್ತು ನನಗೆ. ಅದಕ್ಕೆ ಇದು ಕಾಟ್ ಇನ್ವರ್ಸ್ ಅಂಡ್ tan ಇನ್ವರ್ಸ್ ಬರೆದು ಬಿಡ್ತೀನ. ಏನಾಗತ್ತೆ? tan ಇನ್ವರ್ಸ್ ಆಫ್
ಮೈನಸ್ ಫಾರ್ಮುಲಾ ಓಡ್ಲಿ tan ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ tan ಇನ್ವರ್ಸ್ ಆಫ್ ವೈ ಏನಾಯ್ತು ನೋಡ್ರಿ 1 by root cos alpha minus root cos alpha divided by 1 plus root cos alpha again root cos alpha equals to what? X. LCM 1 minus cos alpha divided by ಇವೆರಡೂ ಕ್ಯಾನ್ಸಲ್ ಆಯ್ತಿಲ್ಲಿ. The LCM will come down becomes a 1 ಎಷ್ಟಾಯ್ತು 1 plus 1 2 cos alpha equals to what value? Tan x value. Tan x ಬರುತ್ತೆ. ಬಟ್ ನನಗೆ ಏನು ಕೇಳಿದ್ರೆ sin x ಕೇಳಿದ್ರೆ. If I know tan x, how to find a sin? By the help of triangle. Tan definition: opposite by hypotenuse. Sorry, opposite by adjacent. ಕರೆಕ್ಟ್ ಬರ್ತೀವಿ. ರೂಟ್ ಕಾಸ್ ಅಲ್ಫಾ ಇದೆಷ್ಟಾಗುತ್ತೆ? ಎ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಅಲ್ಲ, ಎಷ್ಟು ಬರುತ್ತೆ ಸ್ಕ್ವೇರ್ ಅಂದ್ರೆ 1 ಪ್ಲಸ್ ಕಾಸ್ ಸ್ಕ್ವೇರ್ ಅಲ್ಫಾ ಮೈನಸ್ 2 ಕಾಸ್ ಅಲ್ಫಾ ಪ್ಲಸ್ ಇದ್ರ ಸ್ಕ್ವೇರ್ ಬರ್ದ್ವಿ ಪ್ಲಸ್ ಇದ್ರ ಸ್ಕ್ವೇರ್ 4 ಕಾಸ್ ಅಲ್ಫಾ 4 ಕಾಸ್ ಅಲ್ಫಾ ಮೈನಸ್ 2 ಕಾಸ್ ಅಲ್ಫಾ 2 ಕಾಸ್ ಅಲ್ಫಾ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ plus 2ab 1 plus cos alpha whole square but under the root. Therefore sin x is equal to opposite by hypotenuse 1 minus cos alpha divided by 1 plus cos alpha which is equals to tan square alpha. It's not alpha by 2. Next problem ನೋಡಿ ಯಾವುದು 12th question we are doing now. Domain of y is equal to cos inverse of x square minus 4 is what? Domain ಅಂದ್ರೆ are you taking the value of whole function or only x function, x value? X value. Domain is always x value. Range is whole function value. So tell me cos x value lies between which number to which number? ನನಗೆ ಎಕ್ಸ್ ವ್ಯಾಲ್ಯೂ ಬೇಕಾಗಿದೆ, ಅದಕ್ಕೆ ನಾನು ಏನು ಬರ್ತೀನಿ ಇದನ್ನ -1 ಲೆಸ್ ಆರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ 4 ಲೆಸ್ ಆರ್ ಈಕ್ವಲ್ ಟು +1. ದೆನ್ ವಾಟ್ ಐ ರೈಟ್ ಹಿಯರ್ -4 ಶಿಫ್ಟ್ ಎಕ್ಸ್ ಬೇಕಾಗಿದೆ ನನಗೆ -4 ಇಲ್ಲ -4 ಶಿಫ್ಟ್ ಮಾಡಿರಲಿ +4 3 ಲೆಸ್ ಆರ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಲೆಸ್ 4 ಅಲ್ಲೂ ಶಿಫ್ಟ್ ಮಾಡಬೇಕು ಆನ್ ಬೋತ್ ದ ಸೈಡ್ ಬಿಕಮ್ಸ್ ವಾಟ್ ನೋ 5. ಎಕ್ಸ್ ಬಿಕಮ್ಸ್ ವಾಟ್ √5 ಲೆಸ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ಆರ್ ಈಕ್ವಲ್ ಟು ವಾಟ್ ನೋ √3. ಅಂದ ತಕ್ಷಣ ನಾವು ಏನು ಮಾಡ್ಬಿಡ್ತೀವಿ, ಐದರ್ ವಿ ಆರ್ ಅಬ್ಸರ್ವಿಂಗ್ ಅ ಪ್ರಾಬ್ಲಮ್ ಲೈಕ್ ದಿಸ್ ಆರ್ ಲೈಕ್ ದಿಸ್ ಇನ್ ದ ಆಪ್ಷನ್ ಇರ್ತದೆ, ಅದನ್ನೇ ಟಿಕ್ ಮಾಡಿ ಬರ್ತೀವಿ, ರಾಂಗ್ ಆಗಿರುತ್ತದು. ವೈ ಇಟ್ ಈಸ್ ಲೈಕ್ ದಿಸ್? ನಾವು ಸಿ √5 ವ್ಯಾಲ್ಯೂ ಬಿಗ್ಗರ √3 ವ್ಯಾಲ್ಯೂ ಬಿಗ್ಗರ? ಇಟ್ ದ ಸೇಮ್ ಪ್ರಾಬ್ಲಮ್ ಲೈಕ್ ದಿಸ್ √3 ಲೆಸ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ಆರ್ ಈಕ್ವಲ್ √5 ಬಂದ್ರೆ ನಾನು ಏನು ಬೇರೆ ಎಕ್ಸ್ಪ್ಲೇನ್ ಮಾಡ್ತಿರ್ಲಿಲ್ಲ, ಹಿಂಗ್ ಬರೋಬಲ್ ಹಿಂಗ್ ಬಂದಿದ್ರೆ ಐ ಸೇ ಮೈ ಆನ್ಸರ್ ಆಸ್ √3, √5 ಮುಗೀತಂತಿದ್ದೆ ನಾನು. ಇಲ್ಲ ಹಂಗಾಗಿಲ್ಲ, ಅದು ಇದು ಸ್ಮಾಲರ್ ಲೆಸ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ಆರ್ ಈಕ್ವಲ್ ಟು ಬಿಗ್ಗರ್ ಕರೆಕ್ಟ್ ಆಗತ್ತೆ. ಬಟ್ ಇಲ್ಲಿ ರಿವರ್ಸ್ ಬಂದಿದ, ಬಿಗ್ಗರ್ ನಂಬರ್ ಲೆಸ್ ಆರ್ ಈಕ್ವಲ್ ಟು ಸ್ಮಾಲರ್ ನಂಬರ್, ಇನ್ಇಕ್ವಾಲಿಟಿ ಸರಿ ಆಗ್ತಾ ಇಲ್ಲ ಅದು. ಇನ್ ಸಚ್ ಕೇಸ್ ಹೌ ಟು ಟೇಕ್ ದ ಸೆಟ್ ಹಿಯರ್? ಇಲ್ಲಿ ಎರಡು ಡಯಾಗ್ರಾಮ್ ಹಾಕಿ ನೋಡ್ರಿ. A less or equal to f of x less or ಇವೆರಡು ಸೇಮ್ ಅದ, ಬಟ್ ಹಿಯರ್ ದ ಕಂಡೀಷನ್ a less than b. In this case your answer is
ಡೈರೆಕ್ಟ್ಲಿ ಫ್ರಾಮ್ ಎ ಟು ಬಿ ಮುಗೀತು. ಇದೇ ಆಗತ್ತೆ ಆನ್ಸರ್. ಇಲ್ಲಿ ಏನಾಗತ್ತೆ ಗೊತ್ತಾ, ನೀವು ಇವರ್ ಆನ್ಸರ್ ಇಲ್ಲಿ ರಿವರ್ಸ್ ಬಂದಾಗ ಎ ಈಸ್ ಗ್ರೇಟರ್ ಬಂದಾಗ ಯುವರ್ ಆನ್ಸರ್ ಮೈನಸ್ ಇನ್ಫಿನಿಟಿ ಟು ಎ ದೆನ್ ಬಿ ಟು ಇನ್ಫಿನಿಟಿ. ಅವ ಇದೇ ತಗೊಳ್ಳಲ್ಲ ನಾವು. ಯುವರ್ ಎಕ್ಸ್ ವ್ಯಾಲ್ಯೂ ಲೈಸ್ ಹಿಯರ್ ಅಂಡ್ ಹಿಯರ್, ನಾಟ್ ಹಿಯರ್. ಇದು ಡಿಫ್ರೆನ್ಸ್ ಅದೇ. ಈಗ ಈ ಪ್ರಾಬ್ಲಮ್ ಏನಾಗತ್ತೆ ನೋಡ್ರಿ, ಇದು ಪ್ಲಸ್ ಆರ್ ಮೈನಸ್ ಆಕ್ಚುಲಿ ಇದು. ದೇರ್ ಫೋರ್ ಐ ಮಾರ್ಕ್ ಹಿಯರ್ ಮೈನಸ್ ಇನ್ಫಿನಿಟಿ ಟು ಪ್ಲಸ್ ಇನ್ಫಿನಿಟಿ. ಏನೇನು ಮಾರ್ಕ್ ಮಾಡ್ತೀರಿ ಸದ್ಯಲ್ಲಿ? ವೇರ್ ಯು ಮಾರ್ಕ್ √3, ಇಲ್ಲೆಲ್ಲೋ √3 ಅದ ಇಳ್ಕೊಡ್ರಿ. ಇದೆಷ್ಟು ಬರುತ್ತೆ? √5 ಅದ. ಇಲ್ಲಿ ಮೈನಸ್ √5, ಇದು ಮೈನಸ್ √3. ದೆನ್ ಯುವರ್ ಆನ್ಸರ್ ಈಸ್ -5 ಟು ಮೈನಸ್ √3, √3 ಟು √5. ಆಪ್ಷನ್ ಡಿ ಇರ್ಬೇಕು ನೋಡ್ರಿ. ಆಪ್ಷನ್ ಡಿ ಅದನ್ನು. ಇಲ್ಲಿ ಏನೊಂದು ಲೆಕ್ಕ ನೋಡ್ರಿ, ಟ್ಯಾನ್ ಆಫ್ ಸೀಕೆಂಟ್ ಇನ್ವರ್ಸ್ ಆಫ್ ಅದನ್ನ 15th ಅದ ನೋಡ್ರಿ ಪ್ರಾಬ್ಲಮ್. ಸೈನ್ ಆಫ್ ಟ್ಯಾನ್ ಇನ್ವರ್ಸ್ ಆಫ್ 2. ಇಲ್ಲಿ ಏನು ಮಾಡ್ಬೋದು ಸರ್? ರೈಟ್ ದಿಸ್ ಇಂಟು ಟ್ಯಾನ್ ಇನ್ವರ್ಸ್. ಟ್ರಯಾಂಗಲ್ ಹಾಕಿ ಬರೀತೀರಾ. ರೈಟ್ ದಿಸ್ ಇಂಟು ಸೈನ್. ಟ್ರಯಾಂಗಲ್ ಹಾಕಿ ಬರೀತಾರೆ, ಕ್ಯಾನ್ಸಲ್ ಆಗುತ್ತೆ. ವಿಲ್ ಗೆಟ್ ದ ವ್ಯಾಲ್ಯೂ ಆಫ್ ಎಕ್ಸ್. ಅದೇನು ಬರೀಬೇಕು ಹೇಳ್ರಿ ಸರ್ ಇಲ್ಲಿ? ಇಫ್ ಐ ಪುಟ್ ಅ ಟ್ರಯಾಂಗಲ್ ಫಾರ್ ಸೀಕೆಂಟ್, ವಾಟ್ ಇಸ್ ಸೀಕೆಂಟ್ ಆಂಗಲ್ ಹಿಯರ್? ಕಾಸ್ ಹೆಂಗಾಗತ್ತೆ? ದಿಸ್ ಬೈ ದಿಸ್. ಈಗ ದಿಸ್ ಬೈ ದಿಸ್, ಇದು 1, ಇದು ಎಕ್ಸ್, ಇದೆಷ್ಟಾಗುತ್ತೆ? √1 - x². ಇದನ್ನು ಟ್ಯಾನ್ ದಲ್ಲಿ ಬರ್ರಿ. ಟ್ಯಾನ್ ಬಿಕಮ್ಸ್ ವಾಟ್ ಹಿಯರ್? √1 - x² ಡಿವೈಡ್ ಬೈ x ಈಕ್ವಲ್ ಟು. ಇಲ್ಲಿ ಮತ್ತೆ ಟ್ರಯಾಂಗಲ್ ಹಾಕ್ರಿ. ಇಲ್ಲಿ ಟ್ಯಾನ್ ಅದ, 2 ಅದ, 1 ಅದ. ದಿಸ್ ಬಿಕಮ್ಸ್ ವಾಟ್ ನಾವು? √5. ಎಷ್ಟಾಯ್ತು? ಸೈನ್ ಅದ, ಸೈನ್ ವರ್ಸ್ ಮಾಡ್ರಿ. 2/√5. ಸ್ಕ್ವೇರಿಂಗ್ ಅಂಡ್ ಕ್ರಾಸ್ ಮಲ್ಟಿಪ್ಲೈ. 5 ಸ್ಕ್ವೇರ್ ಮಾಡ್ರಿ, ರೂಟ್ ಕ್ಯಾನ್ಸಲ್ ಆಗಿರ್ತದೆ. 5 - 5x². 5 - 5x² ಈಕ್ವಲ್ ಟು ಸ್ಕ್ವೇರ್ ಸ್ಕ್ವೇರ್ 4x². 4x², 9x². ಕ್ರಾಸ್ ಮಲ್ಟಿಪ್ಲೈ √5/3 ಪ್ಲಸ್ ಆರ್ ಮೈನಸ್ ಇದ್ರೆ ಅದು ಹಾಕೋರಿ, ನೋ ಪ್ರಾಬ್ಲಮ್. ದಿಸ್ ಆನ್ಸರ್. ಈ ಪ್ರಾಬ್ಲಮ್ ಮಾಡ್ಕೊಂಡ್ರಿ. ಇಲ್ಲಿ ಹಂಗಿಲ್ಲಲ್ಲ. ಮೆನಿ ಟೈಮ್ಸ್ ಐ ಟೋಲ್ಡ್ ಡೆರಿವೇಶನ್ ಮಾಡೋಕೆ ಏನು ಹೇಳ್ತೀನಿ ನಿಮ್ಗೆ, ನಾನು ನಿಮ್ಗೆ ನೆನಪಿರ್ಬೇಕು ನಿಮಗೆ. ಫಾರ್ ಎಕ್ಸಾಂಪಲ್ 2 tan inverse of x equal to sin inverse of 2x/1 + x² ಪ್ರೂವ್ ಮಾಡ್ರಿ ಅಂತ ಕೊಟ್ಟಾಗ ವಾಟ್ ಫಾರ್ಮುಲಾ ಆಫ್ ಟ್ರಿಗ್ನೋಮೆಟ್ರಿ ವಿ ಆರ್ ಯೂಸಿಂಗ್? ಆ ಫಾರ್ಮುಲಾ ಅಲ್ಲೇ ಕಾಣ್ತಿರ್ತಂತ ಅಂತ ಹೇಳಿ ನಿಮ್ಗೆ. ಹೆಂಗೆ? ಶಿಫ್ಟ್ ಸೈನ್ ದಿಸ್ ಸೈಡ್ ಅಂಡ್ ಟೇಕ್ ದ ಇನ್ವರ್ಸ್ ಫಂಕ್ಷನ್ ಆಸ್ ಆಂಗಲ್ ಥೀಟಾ. ಯಾವ ಫಾರ್ಮುಲಾ ಇತ್ತಲ್ರಿ? sin 2θ ಬರುತ್ತದು. ಹಂಗೆ ಇಲ್ಲೂ ಕೂಡ ಸೀಕೆಂಟ್ 2θ. ನನಗೆ ಒಟ್ಟು ಟ್ರಿಗ್ನೋಮೆಟ್ರಿ ತೆಗಿಬೇಕಾಗಿದೆ, ಎಕ್ಸ್ ಬೇಕಾಗಿದೆ ನನಗೆ. ಸೀಕೆಂಟ್ 2θ, ಬಟ್ ಸೀಕೆಂಟ್ 2θ ಫಾರ್ಮುಲಾ ಫೆಮಿಲಿಯರ್ ಇಲ್ಲ ನಾವು. ಅದಕ್ಕೆ ಏನು ಮಾಡಿದ್ರೆ ಕಾಸ್ ಮಾಡ್ಕೊಂತೀನಿ. ಅದನ್ನು ಬರುತ್ತೆ ನಮ್ಮ ಕಡೆ, ಅದ ಇದನ್ನ ರಿವರ್ಸ್ ಮಾಡ್ಬೇಕಷ್ಟೇ. ಸೊ ಟೆಲ್ ಮಿ ವಾಟ್ ಐ ಹ್ಯಾವ್ ರೈಟ್ ಹಿಯರ್? a - b ಡಿವೈಡೆಡ್ ಬೈ a + b ಈಕ್ವಲ್ಸ್ ಟು ಕಾಸ್ ಆಫ್ 2 ಇಂಟು ಸೈನ್ ಇನ್ವರ್ಸ್ ಆಫ್ x. ಇದನ್ನು ಬರೀಬಾರ್ದಂತೆ ನಾನು ಸ್ಟೆಪ್ ಎಕ್ಸಾಮ್ದಲ್ಲಿ. ನೀವು ಎಷ್ಟು ಸ್ಟೆಪ್ಸ್ ಕಟ್ ಮಾಡ್ತೀರೋ ಅಷ್ಟು ಟೈಮ್ ಸೇವ್ ಆಗುತ್ತೆ. ಇದನ್ನು ಬರೀಬಾರ್ದು. ಏನು ಬರೀಬೇಕಾಗಿತ್ತು ನೀವು? ಡೈರೆಕ್ಟ್ ಆಗಿ a - b ಡಿವೈಡ್ ಬೈ a + b ಈಕ್ವಲ್, ಟೆಲ್ ಮಿ ವಾಟ್ ಐ ಹ್ಯಾವ್ ರೈಟ್? ಕಾಸ್ 2θ ಫಾರ್ಮುಲಾ 4 ಅವ. ಅಂದ್ರೆ ಯಾವ್ದು ಬರೆಯಮ್ಮ? ಸೈನ್ ವ್ಯಾಲ್ಯೂ ಕೊಟ್ಟನ ಸೈನ್ ದ ಬರೀರಿ. 1 - 2 sin square. 1 - 2. ಇಫ್ ಯು ಆರ್ ರೈಟಿಂಗ್ sin square sin inverse x, ವೇಸ್ಟ್ ಆಫ್ ಟೈಮ್. ಏನಾಗತ್ತೆ? ಕಾಸ್ ಇದನ್ನು ಥೀಟಾ ಅನ್ಕೊಂಡ್ರೆ ಈಗ ಕಾಸ್ 2 ಫಾರ್ಮುಲಾ 1 - 2 sin square θ. ವಾಟ್ ಇಸ್ ದ ಥೀಟಾ? sin inverse of x. ಅವಾಗ ಏನಾಯ್ತು ಇದು? a - b ಡಿವೈಡೆಡ್ ಬೈ a + b is equals to 1 - 2x². or 2x² is equal to what? 1 - a - b divided by a + b. What is LCM? a + b LCM. Cross multiply. a + b minus a + b. ಇದೆಷ್ಟದ? 2x² ಅದ. ಪ್ಲಸ್ a minus a cancel. b + b 2b. 2 to cancel. x is equals to √b divided by a + b is the result. 50th answer ಹೇಳ್ರಿ. What is the answer for the 50th? ಕ್ಯಾಲ್ಕುಲೇಷನ್ ಮಾಡಬೇಡ್ರಿ, ಬರೀ ನೋಡಿ ಆನ್ಸರ್ ಹೇಳ್ರಿ ನನಗೆ. ಬಿಕಾಸ್ ಯು ಆರ್ ಫ್ಯಾಮಿಲಿಯರ್ ವಿತ್ ದಟ್ ಫಾರ್ಮುಲಾ. ಸೈನ್ ಇನ್ವರ್ಸ್ ಆಫ್ 2x/1 + x² ಇಸ್ ವಾಟ್? 50ನೇ ಲೆಕ್ಕ.
Sin inverse of 2x by 1 plus x square is what? See, 3 into 2 tan inverse. Nodrilla, yaake na 2 tan inverse barde nodrili. In the place of sin inverse of 2x by 1 plus x square, I written 2 tan inverse plus 2 into. What is the value of tan inverse of 2x by 1 minus x square? Again the same, 2 tan inverse of x only. The next minus 4 into cos inverse, adunu ade same formula ne ada, 2 tan inverse of x equals to what? Pi divided by 3. Simplify. 6 plus 4 10 minus 8. 2 tan inverse of x equal to pi by 3. Tan inverse of x equal to pi by 6. X equal to tan of pi by 6. The result is 1 divided by root 3. $52 ಹೇಳ್ರಿ 52 sorry 51 51 ಅದು ಕೆ ಅಲ್ಲ ಎಕ್ಸ್ ಆಗಬೇಕದು ಅಥವಾ ಆ ಎಕ್ಸ್ ನ ಕೆ ಮಾಡ್ಕೊಂಡ್ಬಿಡ್ರಿ ಫಸ್ಟ್ ನಾಗ ಎಕ್ಸ್ ಎಲ್ಲ ಕೆ ಮಾಡ್ಕೊರಿ ಅದನ್ನು ಕೆನೇ ಮಾಡ್ಕೊಂಡ್ಬಿಡ್ರಿ ಎಲ್ಲಾನು ಕೆ ಆಗ್ತವೆ ಹೌ ಟು ಸಾಲ್ವ್ ದಟ್ ಪ್ರಾಬ್ಲಮ್ ಸರಳ ಕೆಲಸ ಅದ ಟೇಕ್ ಕೆ ಅಂಡ್ ಎನ್ ಆಸ್ 1 there is no restriction, you can take any number there. To make the problem simple, so easy, you suggest the numbers. ಇಂಥವೆಲ್ಲ ವಿಚಾರ ಮಾಡಬೇಕು ನೀವು ಸೀಟ್ ಎಕ್ಸಾಮ್ದಲ್ಲಿ. ಸಜೆಸ್ಟ್ ದ ನಂಬರ್, ಪ್ರಾಪರ್ ನಂಬರ್. ಎಕ್ಸ್ 1 ಕೊಡ್ರಿ, ಕೆನು 1 ಕೊಡ್ರಿ, ಏನಾಗತ್ತೆ? ಟ್ಯಾನ್ ಇನ್ವರ್ಸ್ ಆಫ್ ರೂಟ್ 3 ಆಯಿತು. ಇನ್ನೊಂದು ಎ ಮೈನಸ್ ಬಿ ಕೇಳ ನಾವು ಟ್ಯಾನ್ ಇನ್ವರ್ಸ್ ಆಫ್ 1 ಬೈ ರೂಟ್ 3 ಆಯಿತು. 60 ಮೈನಸ್ 30 ಡಿಗ್ರಿ. ಆಪ್ಷನ್ ಎ. Next problem. Cos 2 tan inverse of x equal to 1 by 2. If you want to put the option, you check the option in the barutte nodri. If I put root 3 there in the place of x dalli tan inverse of root 3 ಎಷ್ಟು ಬರುತ್ತೆ? pi by 3. 2 pi by 3. Cos 2 pi by 3 is not minus 1 by 2. ಬರಲ್ಲ. 1 by 3 ಹಾಕ್ರಿ. pi by 6, 2 into pi by 6, 60, cos 60, 1 by 2, therefore second option is right. $54th problem question ಇದ್ದಿದ್ದಲ್ಲ ಅದು ನಿಮ್ಮ ಟೆಕ್ಸ್ಟ್ ಬುಕ್ ಪ್ರಾಬ್ಲಮ್ ಅದ 2017 ಈ ಕ್ವಶನ್ ಬಂದಿತ್ತು ನೋಡಿ 2017 CET 1 plus x divided by 1 minus x equal to half tan inverse of x. This problem is there in your textbook. 3 mark problem ಇರ್ತದದು. ಅದರಂಗೆ ಇದನ್ನು ಓದರಿ 2 tan inverse of x equals cos x equals to tan inverse of cosec square ಅಂತದ. ನೋ ಪ್ರಾಬ್ಲಮ್. cosec square 2 cosec ಇರಬೇಕಲ್ಲ ಇದು 2 cosec not cosec square. $56 0. Zero na 56 tan inverse ಮಾಡ್ರೆ ಅಷ್ಟು ಕ್ಯಾನ್ಸಲ್ ಆಗ್ತಾವೆ. 57. A and B are the roots of the equation x square minus 3x plus 5 by 2 equal to sin 30 degree 1 by 2 ಆಯಿತು. x square minus 3x plus 5 by 2 minus 1 by 2 is equal to what? 4 or 2 na? Sorry 2. Quite equation solve ಮಾಡ್ರಿ. I will get x equal to what numbers here? Multiply by 2 ಬರಬೇಕು. Addition subtraction minus 3. The two numbers are minus 2 minus 1.
therefore x is equal to 2 and 1. ಇದು alpha, ಇದು beta ಆಯಿತು. alpha square plus beta square, sorry, a square b square ಅದನ್ನು ಇದು a b ಮಾಡ್ಕೊರಿ ಅದನ್ನು, ಇದು a ಅದು b ಅದು, a square b square equal to 5. 58 ಹೇಳಿ ನೋಡೋಣ. Cos inverse of last second 1 by root 2 cos 9 pi by 10 minus sin 9 pi by 10. What is the value? 3 pi by 20. ಹೇಗೆ ಮಾಡ್ತೀರಾ ನೋಡ್ರಿ ಅದನ್ನ. ಓಕೆ, ಇದೊಂದು ಮಾಡಿರಿ. ಉಳಿಕಿದ್ದು ಅಷ್ಟು ಕ್ವಶನ್ ಬ್ಯಾಂಕ್ ಅಂಡ್ ಪ್ರಾಬ್ಲಮ್ಸ್ ಅಷ್ಟು ಸಾಲ್ವ್ ಮಾಡ್ಕೊರಿ. ಆ್ಯಂಡ್ ಡೋಂಟ್ ರಿಮೆಂಬರ್ ದ ಕ್ಲಾಸ್ ಆಫ್ ಅವರ್ ನವೆಂಬರ್ ಡಿಸೆಂಬರ್ ಕ್ಲಾಸ್ ನೋಟ್ಸ್ ಅವಲ್ಲ, ಅವಾಗ ಕೊಟ್ಟು ಕ್ವಶನ್ ಬ್ಯಾಂಕ್ನು ಚೆಕ್ ಮಾಡ್ಕೊರಿ. ಅವಾಗ ಒಂದು ಬೇರೆ ಕೊಟ್ಟಿದ್ದೆ ಕ್ವಶನ್ ಬ್ಯಾಂಕ್ ನಾನು, ಈಗ ಇದೊಂದು ಬೇರೆ ಅದ. 1 by root 2 ಮಲ್ಟಿಪ್ಲೈ ಮಾಡಿರಿ. ಇಲ್ಲಿನೂ 1 by root 2 ಮಲ್ಟಿಪ್ಲೈ ಮಾಡಿದರೆ ಇದೇನಾಗುತ್ತೆ ಗೊತ್ತಾ, ಇದು cos 9 pi by 10 into cos of 5 by 4. Cos A cos B minus sin A sin B. I write this as a cos of 9 pi by 10 plus 5 by 4. ಹಿಂದಗಡೆ cos inverse ಅದ ಕ್ಯಾನ್ಸಲ್ ಆಯಿತು. What is LCM? 20 LCM. 10 2s 18 pi plus 5 pi. How much I get here? 23 pi by 20. But 23 pi by 20 ಅನ್ನೋದು more than pi ಆಗತ್ತೆ. Cos always lies between 0 to 180. ಆಪ್ಷನ್ 23 pi by 20 ಅದ, ಬಟ್ ಅದನ್ನು ಪಿಕ್ ಮಾಡಬಾರ್ದು. ಇದನ್ನ 60 ಡಿಗ್ರಿದಲ್ಲಿ ಮೈನಸ್ ಮಾಡೋಣ. 23 pi divided by 20. If any angle more than 120, how I convert that? 360 minus. ಹೌದಾ? Therefore 360 minus LCM is 20. 40 minus 23, the result is 17 pi by 20. 17 pi divided by 20. Okay, we'll stop here.